ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ನಮೋ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೇ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನಿತಿ ನಾಮಿನೇ. ನಮಸ್ತೆ ಸಾರಸ್ವತಿ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ ದೇಶ ತಾರಿಣಿ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಎಲ್ಲಿಗೂ ಆತ್ಮೀಯ ಸ್ವಾಗತ. ಭಗವದ್ಗೀತಾ ಯಥಾರೂಪ ಅಧ್ಯಾಯ 9 ರಹಸ್ಯತಮ ಜ್ಞಾನ ಶ್ಲೋಕ 1. ಶ್ರೀ ಭಗವಾನ್ ಉವಾಚ ಇದಂ ತೂ ತೇ ಗುಹ್ಯತಮಂ ಪ್ರವಕ್ಷ್ಯಾಮಿ ಅನಸೂಯವೇ ಜ್ಞಾನಂ ವಿಜ್ಞಾನ ಸಹಿತಂ ಯತ್ ಜ್ಞಾತ್ವಾ ಮೋಕ್ಷಸೇ ಅಶುಭಾತ್. ಅನುವಾದ: ದೇವೋತ್ತಮ ಪರಮಪುರುಷನು ಹೀಗೆ ಹೇಳಿದನು: ಪ್ರಿಯ ಅರ್ಜುನನೇ, ನಿನಗೆ ನನ್ನ ವಿಷಯದಲ್ಲಿ ಎಂದೂ ಅಸೂಯೆ ಇಲ್ಲವಾದುದರಿಂದ ನಿನಗೆ ಈ ಗುಹ್ಯತಮ ಜ್ಞಾನವನ್ನು ಸಾಕ್ಷಾತ್ಕಾರವನ್ನು ತಿಳಿಸಿಕೊಡುತ್ತೇನೆ. ಇದನ್ನು ತಿಳಿದು ನೀನು ಐಹಿಕ ಬದುಕಿನ ಸಂಕಟಗಳಿಂದ ಪಾರಾಗುತ್ತೀಯ. ಹರೇ ಕೃಷ್ಣ. ಇದು ಬಹಳ ಮುಖ್ಯವಾದ ಅಧ್ಯಾಯ. ಯಾಕಂದರೆ ಇದರಲ್ಲಿ ಭಗವಂತ ತನ್ನ ರಹಸ್ಯ, ಅಂದರೆ ಈ ಅಧ್ಯಾಯದ ಹೆಸರನ್ನು ರಹಸ್ಯತಮ ಜ್ಞಾನ ಅಂತ ಕೊಟ್ಟಿದ್ದಾರೆ. ಅಂದರೆ ಕಾನ್ಫಿಡೆನ್ಷಿಯಲ್ ನಾಲೆಡ್ಜ್ ಅಂತ ಹೇಳ್ತಾರೆ. ಅಂದರೆ ಸಾಮಾನ್ಯವಾಗಿ ಯಾರು ತಮ್ಮ ರಹಸ್ಯ ಜ್ಞಾನವನ್ನು ಎಲ್ರಿಗೂ ಹೇಳ್ಕೊಳ್ಳೋದಿಲ್ಲ. ಅದರಲ್ಲೂ ಮುಖ್ಯವಾಗಿ ನಾವು ಯಾರ್ದಾರು ಮನೆಗೆ ಹೋದಾಗ ಆ ಮನೆಯಲ್ಲಿರ್ತಕ್ಕಂಥ ಎಲ್ಲ ಜಾಗಕ್ಕೆ ಮನೆಯ ಮಾಲೀಕ ನಮ್ಮನ್ನು ಕರ್ಕೊಂಡು ಹೋಗೋದಿಲ್ಲ. ಯಾಕಂದರೆ ನಾವು ಅವ್ರಿಗೆ ಅಷ್ಟೊಂದು ಆತ್ಮೀಯರಾಗಿರೋದಿಲ್ಲ. ಸಾಮಾನ್ಯವಾಗಿ ಯಾರೇ ಗೆಸ್ಟ್ ಅಂದರೆ ಯಾರು ಅತಿಥಿಗಳು ಬಂದಾಗ ಏನು ಮಾಡ್ತಾರೆ ಅಂದರೆ ಮನೆಯ ವರಾಂಡದಲ್ಲಿ ಕೂಡಿಸ್ತಾರೆ ಅಥವಾ ಹಾಲ್ನಲ್ಲಿ ಕೂಡಿಸ್ತಾರೆ ಅವ್ರ ಜೊತೆಲಿ ಮಾತಾಡೋದಕ್ಕೆ. ಆದರೆ ತುಂಬ ಆತ್ಮೀಯರಿಗೆ ಮಾತ್ರ ಆ ಮಾಲೀಕ ಮನೆಯಲ್ಲಿರ್ತಕ್ಕಂಥ ಪ್ರತಿಯೊಂದು ಸ್ಥಳಕ್ಕೂ ಕರ್ಕೊಂಡು ಹೋಗ್ತಾನೆ. ಅಂದರೆ ಅವ್ರು ವಾಸ ಮಾಡೋ ಜಾಗ ಇರ್ಬೋದು, ಅಥವಾ ಮಲ್ಕೊಳ್ಳೋ ಜಾಗ ಇರ್ಬೋದು, ಅಥವಾ ಏನು ಕಿಚನ್ ಇರ್ಬೋದು, ಅಥವಾ ಪ್ರತಿಯೊಂದು ಆತನ ಇನ್ನಷ್ಟು ಆತ್ಮೀಯ ಆಗಿರ್ತಕ್ಕಂಥ ವ್ಯಕ್ತಿಗಳಿಗೆ ಆತನಲ್ಲಿರ್ತಕ್ಕಂಥ ಏನೇನು ಪ್ರಾಪರ್ಟಿ ಇದೆ, ಆತನ ಬಿಸ್ನೆಸ್ ಏನಿದೆ ಅದನ್ನೆಲ್ಲ ಹೇಳ್ಕೊಡ್ತಾನೆ. ಆದರೆ ಇಲ್ಲಿ ನಮಗೆ ಭಗವಂತ ರಹಸ್ಯತಮ ಜ್ಞಾನನ ಪ್ರತಿಯೊಬ್ಬರಿಗೂ ಅರ್ಥ ಆಗೋ ರೀತಿಯಲ್ಲಿ ಹೇಳ್ತಾ ಇದ್ದಾನೆ. ಅಂದರೆ ನಮಗೆ ಸ್ವಲ್ಪ ಆಶ್ಚರ್ಯ ಕೂಡ ಆಗುತ್ತೆ. ಯಾತಕ್ಕೆ ಭಗವಂತ ಈ ರೀತಿ ಹೇಳ್ಕೊಳ್ತಾ ಇದ್ದಾನೆ, ಆತನಲ್ಲಿ ಇರ್ತಕ್ಕಂಥ ರಹಸ್ಯ ಎಲ್ಲ ಹೇಳ್ತಾ ಇದ್ದಾನೆ ಅಂತ ಹೇಳಿದ್ರೆ ಭಗವದ್ಗೀತೆ ಎಲ್ಲ ಕಡೆ ಸಿಗ್ತಾ ಇದೆ. ಅಂದರೆ ಇದು ಎಲ್ರಿಗೂ ಓಪನ್ ಬುಕ್ ಆಗಿರೋದ್ರಿಂದ ಏನಾಗುತ್ತೆ ಅಂದರೆ ನಮಗೆ ಒಂದು ರೀತಿ ಆಶ್ಚರ್ಯ ಕೂಡ ಆಗುತ್ತೆ. ಏನು ರಹಸ್ಯನ ಯಾರು ಹೇಳ್ಕೊಳ್ತಾರೆ, ಸೀಕ್ರೆಟನ್ನು ಎಷ್ಟು ಕಾನ್ಫಿಡೆನ್ಷಿಯಲಾಗಿ ಮೇಂಟೈನ್ ಮಾಡ್ತಾರೆ ಶ್ರೀಮಂತರು, ನಾವು ನೋಡಿದ್ದೀವಿ. ಈವನ್ ಆಫೀಸರ್ಸ್ ಕೂಡ ಅಷ್ಟೇ. ಯಾರ್ದಾರು ಪ್ರಮೋಷನ್ ಆಗಲಿ ಅಥವಾ ಬೇರೆ ಏನೇ ವಿಷಯ ಇದ್ದರೂ ಕೂಡ ಅವರು ಎಷ್ಟು ಹೈಡ್ ಮಾಡ್ತಾರೆ ಸೀಕ್ರೆಟ್ಸನ್ನು. ಅಂದರೆ ಇಲ್ಲಿ ಭಗವಂತ ಓಪನ್ ಆಗಿ ಹೇಳ್ತಾ ಇದ್ದಾನೆ. ಅದನ್ನು ನಾವು ಎಷ್ಟು ಸಂತೋಷವಾಗಿ ಭಗವಂತನ ರಹಸ್ಯನ ಸ್ವೀಕಾರ ಮಾಡ್ತೀವಿ, ಅದು ನಮ್ಮ ಮೇಲೆ ಅದು ನಿರ್ಧಾರ ಆಗತ್ತೆ. ಅದರಲ್ಲೂ ಮುಖ್ಯವಾಗಿ ಭಗವಂತ ಈ ಶ್ಲೋಕದಲ್ಲಿ ಹೇಳಿರ್ತಕ್ಕಂಥ ಪದವನ್ನು, ಅದರಲ್ಲೂ ಮುಖ್ಯವಾಗಿ ಅನಸೂಯವೇ ಅನ್ನೋ ಶಬ್ದನ ನಾವು ಮತ್ತೆ ಮತ್ತೆ ನೆನೆಸ್ಕೊಂಡಾಗ ಏನಾಗುತ್ತೆ ಅಂದರೆ ಭಗವದ್ಗೀತೆಯನ್ನು ಓದೋದಕ್ಕೆ, ಭಗವದ್ಗೀತೆ ನಮಗೆ ಅರ್ಥ ಆಗಬೇಕಾದ್ರೆ, ಭಗವಂತನ ರಹಸ್ಯತಮ ಜ್ಞಾನ ನಾವು ತಿಳ್ಕೊಬೇಕಾದ್ರೆ ನಮ್ಮಲ್ಲಿ ಯಾವ ಗುಣ ಇರಬೇಕಂದ್ರೆ ಅದು ಅಸೂಯೆ ಇರಬಾರ್ದು. ಅದು ಅರ್ಜುನನಿಗೆ ಅಸೂಯೆ ಇಲ್ದಿರೋ ಒಂದು ಕಾರಣಕ್ಕೆ ಭಗವಂತ ಈ ಶ್ಲೋಕದಲ್ಲಿ ಆ ಪದವನ್ನು ಉಪಯೋಗಿಸಿ ನಂತರ ಅರ್ಜುನನಿಗೆ ಹೇಳ್ತಾ ಇದ್ದಾನೆ: ಅರ್ಜುನ, ನಿನಗೆ ನನ್ನ ವಿಷಯದಲ್ಲಿ ಎಂದೂ ಅಸೂಯೆ ಇಲ್ಲವಾದುದರಿಂದ ನಿನಗೆ ಈ ಗುಹ್ಯತಮ ಜ್ಞಾನವನ್ನು ಹೇಳ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾನೆ ಕೃಷ್ಣ. ಸೊ ಆಗಿದ್ಮೇಲೆ ನಮ್ಮಲ್ಲಿರ್ತಕ್ಕಂಥ ಅಸೂಯೆ ನಮ್ಮಿಂದ ಹೋದರೆ ನಮಗೆ ಈ ಭಗವದ್ಗೀತೆ ವಿಜ್ಞಾನ ನಮ್ಗೆ ಅರ್ಥ ಆಗತ್ತೆ. ಅದರಲ್ಲೂ ಮುಖ್ಯವಾಗಿ ಜ್ಞಾನ ಮತ್ತು ವಿಜ್ಞಾನ ಅಂದರೆ ಥಿಯರಿ ಮತ್ತು ಪ್ರಾಕ್ಟಿಕಲ್ ಅಂತ ಏನು ಹೇಳ್ತಾರೆ ಶಾಲಾ ಕಾಲೇಜುಗಳಲ್ಲಿ. ಆದರೆ ಜ್ಞಾನ ಅಂದರೆ ಏನು, ವಿಜ್ಞಾನ ಅಂದರೆ ರಿಯಲೈಸ್ ನಾಲೆಡ್ಜ್ ಅಂತ ಹೇಳ್ತಾರೆ ವಿಜ್ಞಾನ ಅನ್ನೋದಕ್ಕೆ. ಅದನ್ನು ಇಲ್ಲಿ ಸಾಕಷ್ಟು ವಿಷಯಗಳು ಚರ್ಚೆ ಮಾಡಬೇಕಾಗತ್ತೆ ಈ ಅಧ್ಯಾಯದಲ್ಲಿ. ಅದರಲ್ಲೂ ಮುಖ್ಯವಾಗಿ ಭಾವಾರ್ಥದಲ್ಲಿ ಪ್ರಭುಪಾದರು ಕೆಲವು ಶ್ಲೋಕಗಳಿಗೆ 2-3 ಪುಟಗಳಷ್ಟು ಭಾವಾರ್ಥ ಕೊಟ್ಟಿದ್ದಾರೆ. ಆದ ಕಾರಣ ನಾವು ಒಂದೊಂದು ಶ್ಲೋಕಕ್ಕೆ ಸುಮಾರು 2-3 ದಿನ ಚರ್ಚೆ ಮಾಡಬೇಕಾಗತ್ತೆ. ಅಂದರೆ 2-3 ದಿವಸಗಳ ಕಾಲ ನಾವು ಇದ್ರ ಬಗ್ಗೆ ವರ್ಣನೆ ಮಾಡಬೇಕಾಗತ್ತೆ. ಒಂದು ಶ್ಲೋಕಕ್ಕೆ ಸುಮಾರು 30-40 ನಿಮಿಷ ನಾವು ಚರ್ಚೆ ಮಾಡಬೇಕಾದ್ರೆ ಅದನ್ನು ಇಲ್ಲಿ ನಾನು ಹೇಳೋದು 10 ನಿಮಿಷ ನಾನು ಚರ್ಚೆ ಮಾಡಿದ್ರು ಕೂಡ 2-3 ದಿವಸ ಬೇಕಾಗತ್ತೆ ಒಂದು ಶ್ಲೋಕಕ್ಕೆ. ಅಷ್ಟೊಂದು ವಿಷಯ ಇರೋದ್ರಿಂದ
ಈ ಅಧ್ಯಯನ ಎಷ್ಟು ನಾವು ಸೀರಿಯಸ್ ಆಗಿ ತಗೊಳ್ತೀವಿ, ಎಷ್ಟು ಪ್ರೀತಿಯಿಂದ ಇದನ್ನು ಸ್ವಾಗತ ಮಾಡ್ತೀವಿ, ಅದು ನಮ್ಮ ಮೇಲೆ ಡಿಪೆಂಡ್ ಆಗುತ್ತೆ. ಆದ ಕಾರಣ ಪ್ರತಿಯೊಬ್ಬರು ಈ ಅಧ್ಯಯನ ನಾವು ಚರ್ಚೆ ಮಾಡುವಾಗ ದಯವಿಟ್ಟು ಭಾಳ ಸೀರಿಯಸ್ ಆಗಿ ಸಿನ್ಸಿಯರ್ ಆಗಿ ಕೇಳೋದ್ರಿಂದ ನಾವು ಕೂಡ ಭಗವಂತನ ಪ್ರಜ್ಞೆ ಅಂದರೆ ಭಗವಂತನ ಭಕ್ತಿ ಸೇವೆಯಲ್ಲಿ ನಮ್ಮನ್ನು ನಾವು ತೋರಿಸ್ಕೊಳ್ಳೋದಕ್ಕೆ ಬಹಳ ಸಹಕಾರಿಯಾಗತ್ತೆ. ಅದರಲ್ಲೂ ಮುಖ್ಯವಾಗಿ ಸೂಯವೆ ಅಂದರೆ ಅಸೂಯೆ ಇಲ್ಲದೆ ಇರತಕ್ಕಂಥ ಅರ್ಜುನನಿಗೆ ಭಗವದ್ಗೀತೆಯನ್ನು ಕೃಷ್ಣ ಬೋಧನೆ ಮಾಡ್ತಾ ಇದ್ದಾನೆ. ನಂತರ ಭಾವಾರ್ಥದಲ್ಲಿ ಪ್ರಭುಪಾದರು ಏನನ್ನ ಹೇಳ್ತಾರೆ ಅನ್ನೋದನ್ನ ಗಮನ ಕೊಡೋದಾದರೆ, ಭಕ್ತನು ಪರಮಪ್ರಭುವಿನ ವಿಷಯವನ್ನು ಕೇಳಿದಷ್ಟು ಜ್ಞಾನವನ್ನು ಪಡೆಯುತ್ತಾನೆ. ಶ್ರೀಮದ್ ಭಾಗವತವು ಈ ಶ್ರವಣ ಪ್ರಕ್ರಿಯೆಯನ್ನು ಸಲಹೆ ಮಾಡುತ್ತದೆ. ದೇವೋತ್ತಮ ಪರಮಪುರುಷನ ಸಂದೇಶಗಳಲ್ಲಿ ಶಕ್ತಿಗಳು ತುಂಬಿರುತ್ತವೆ. ದೇವೋತ್ತಮ ಪರಮ ಪುರುಷನನ್ನು ಕುರಿತ ವಿಷಯಗಳನ್ನು ಭಕ್ತರು ತಮ್ಮಲ್ಲಿ ಚರ್ಚೆ ಮಾಡಿಕೊಂಡರೆ ಈ ಶಕ್ತಿಗಳನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳಬಹುದು. ಊಹಾತ್ಮಕ ಚಿಂತನೆಯಲ್ಲಿ ತೊಡಗುವವರ ಅಥವಾ ಪ್ರೌಢ ವಿದ್ವಾಂಸರ ಸಹವಾಸದಿಂದ ಇದನ್ನು ಸಾಧಿಸುವುದು ಸಾಧ್ಯವಿಲ್ಲ, ಏಕೆಂದರೆ ಇದು ಸಾಕ್ಷಾತ್ಕಾರ ಮಾಡಿಕೊಂಡ ಜ್ಞಾನ. ಅದರಲ್ಲೂ ಮುಖ್ಯವಾಗಿ ಭಗವಂತನ ವಿಷಯ ಕೇಳೋದ್ರಿಂದ ಎಷ್ಟು ಲಾಭ ಸಿಗತ್ತೆ, ಅದರ ಫಲಶ್ರುತಿ ಏನು ಅಂತ ಸಾಮಾನ್ಯ ಜನರು ಪ್ರಶ್ನೆ ಮಾಡ್ತಾರೆ. ಎಲ್ಲೇ ಹೋದ್ರು ಕೂಡ, ಏನೇ ಮಾಡಿದ್ರು ಕೂಡ ಅವರಿಗೆ ಅದರಿಂದ ಲಾಭ ಏನು ಅನ್ನೋದನ್ನು ಪ್ರಶ್ನೆ ಮಾಡೋದ್ರಲ್ಲಿ ಭಾಳ ನಿಸ್ಸೀಮರಾಗ್ಬಿಟ್ಟಿದ್ದಾರೆ, ಅದರಲ್ಲಿ ಈ ಕಲಿಯುಗದ ಜನ. ಅದರಲ್ಲಿ ಈ ಭಾವಾರ್ಥದಲ್ಲಿ ಪ್ರಭುಪಾದ ಏನು ಹೇಳ್ತಾ ಇದ್ದಾರೆ ಅಂದರೆ, ಅದರಲ್ಲೂ ಮುಖ್ಯವಾಗಿ ಶ್ರೀಮದ್ ಭಾಗವತ ನಾವು ಶ್ರವಣ ಮಾಡ್ತಾ ಇದ್ರೆ ಏನಾಗುತ್ತೆ, ಶೃಣತಾಂ ಸ್ವಕಥಾ ಕೃಷ್ಣ ಪುಣ್ಯ ಶ್ರವಣ ಕೀರ್ತನ ಅಂತ ಶ್ರೀಮದ್ ಭಾಗವತದ ಮೊದಲನೇ ಸ್ಕಂದದಲ್ಲಿ ಸಿಗುತ್ತೆ ನಮಗೆ. ಅಂದರೆ ಕೃಷ್ಣನ ಕಥೆಯನ್ನು ಕೇಳ್ತಾ ಕೇಳ್ತಾ ನಮ್ಗೆ ಏನಾಗುತ್ತೆ, ನಮಗೆ ಗೊತ್ತಿಲ್ಲದಾಗೆ ನಾವು ಪುಣ್ಯನ ಶೇಖರಣೆ ಮಾಡ್ತಾ ಹೋಗ್ತೀವಿ. ಅದರಲ್ಲೂ ನಮಗೆ ಯಾವ ರೀತಿ ಶಕ್ತಿ ಬರುತ್ತೆ, ಎಷ್ಟು ಜ್ಞಾನ ನಮಗೆ ಸಿಗತ್ತೆ ಅಂದರೆ, ಯಾವ ವಿಷಯದಲ್ಲಿ ಯಾರು ಏನನ್ನ ಹೇಳ್ತಾರೆ ಅದ್ರ ಬಗ್ಗೆ ನಾವು ನೋಡ್ತಾನೆ ನಮಗೆ ಅದರ ಬಗ್ಗೆ ಅರ್ಥ ಆಗೋಗುತ್ತೆ. ಅಂದರೆ ಭಗವಂತನ ವಿಷಯನ ಕೇಳ್ತಾ ಇದ್ದಾಗ ನಮ್ಮಲ್ಲಿ ಏನೆಲ್ಲ ಬದಲಾವಣೆ ಆಗುತ್ತೆ ಅಂದರೆ ಅದನ್ನು ಅನುಭವಿಸಿ ನಾವು ಪಡ್ಕೋಬೋದೇ ಹೊರತು ಸುಮ್ಮನೆ ಬಾಯಲ್ಲಿ ಹೇಳೋದ್ರಿಂದ ಅಲ್ಲ. ಯಾಕಂದರೆ ಭಗವಂತನ ಬಗ್ಗೆ ಯಾರು ಚರ್ಚೆ ಮಾಡ್ತಾ ಇರ್ತಾರೆ ಅಂದರೆ ಭಗವಂತನ ಭಕ್ತರು ಚರ್ಚೆ ಮಾಡ್ತಾ ಇರ್ತಾರೆ. ಯಾಕಂದರೆ ಅದರಿಂದ ಸಂತೋಷ ಸಿಗ್ತಾ ಇರುತ್ತೆ. ಸಂತೋಷ ಸಿಗದೇ ಇರತಕ್ಕಂಥ ವಸ್ತು ಬಗ್ಗೆ ಯಾರೂ ಚರ್ಚೆ ಮಾಡೋದಿಲ್ಲ. ಅದರಲ್ಲೂ ಮುಖ್ಯವಾಗಿ ನಾವು ಭಗವದ್ಗೀತೆಯನ್ನು ಕೇಳಬೇಕಂದ್ರೆ, ಭಗವದ್ಗೀತೆ ಅಥವಾ ಭಾಗವತವನ್ನು ಶ್ರವಣ ಮಾಡಬೇಕಂದ್ರೆ ಅದರಲ್ಲಿ ನಮಗೆ ಒಂದು ರುಚಿ ಇರಬೇಕು. ಅಂದರೆ ಅದರಿಂದ ನನಗೆ ಸಂತೋಷ ಆಗ್ತಾ ಇದೆ, ನನಗೆ ಮನಸ್ಸಿಗೆ ಸಂತೋಷ ಆಗುತ್ತೆ ಅಂತ ನಾವು ಕೂಡ ಬೇರೆಯವ್ರಿಗೆ ಹೇಳ್ತೀವಿ. ಯಾಕಂದರೆ ಸತ್ಸಂಗ ಅಂದರೆ ಎಲ್ಲಿ ಭಗವಂತನ ಬಗ್ಗೆ ಯಾರು ವರ್ಣನೆ ಮಾಡ್ತಾ ಇದ್ರೆ ನಾವು ಅಲ್ಲೋಗಿ ಕೂತ್ಕೊಳ್ತೀವಿ ಅಥವಾ ನಿಂತ್ಕೊಂಡು ಕೂಡ ನಾವು ಕೇಳ್ತಾ ಇರ್ತೀವಿ. ಯಾಕಂದರೆ ಭಗವಂತನನ್ನ ಕಥೆಯನ್ನು ಕೇಳೋದ್ರಿಂದ ಎಷ್ಟು ಸಂತೋಷ ಆಗತ್ತೆ ಅನ್ನೋ ಅನುಭವ ನಮ್ಗಾಗಿರುತ್ತೆ. ಆ ರೀತಿ ಇಲ್ಲಿ ಪ್ರಭುಪಾದರು ಏನು ಹೇಳ್ತಾ ಇದ್ದಾರೆ ಅಂದರೆ, ಭಕ್ತರು ಭಗವಂತನ ವಿಷಯನ ಕೇಳ್ತಾ ಇದ್ರೆ ಏನಾಗುತ್ತೆ ಅಂದರೆ ನಮಗೆ ಏನು ಜ್ಞಾನ ಆಗಲಿ ವಿಜ್ಞಾನ ಇರ್ಬೋದು, ಪ್ರತಿಯೊಂದು ನಮ್ಗೆ ಅರ್ಥ ಆಗ್ತಾ ಹೋಗುತ್ತೆ. ಅದು ಭಗವಂತನ ವಿಷಯ ಕೇಳೋದ್ರಿಂದ ಆಗ್ತಾ ಇದೆ ಅಂದರೆ ಭಗವಂತನ ಭಕ್ತರು ಯಾವ ರೀತಿ ಅದ್ರ ಬಗ್ಗೆ ವರ್ಣನೆ ಮಾಡ್ತಾರೆ ಅನ್ನೋದನ್ನು ನಾವು ಸತ್ಸಂಗದಿಂದ ಮಾತ್ರ ನಾವು ಕಲ್ತ್ಕೊಳ್ಳೋದಕ್ಕೆ ಅಥವಾ ಅವರ ಅಭಿಪ್ರಾಯನ ಕೇಳೋದಕ್ಕೆ ನಮ್ಗೆ ಅನುಕೂಲ ಆಗುತ್ತೆ. ನಂತರ ಮುಂದಿನ ಸಾಲಿನಲ್ಲಿ ಪ್ರಭುಪಾದರು ಏನು ಹೇಳ್ತಾರೆ ಅಂದರೆ, ಭಕ್ತರು ಪರಮಪ್ರಭುವಿನ ಸೇವೆಯಲ್ಲಿ ಸದಾ ನಿರತರಾಗಿರುತ್ತಾರೆ. ಕೃಷ್ಣ ಪ್ರಜ್ಞೆಯಲ್ಲಿ ತೊಡಗಿರುವ ಯಾವುದೇ ಒಬ್ಬ ಜೀವಿಯ ಮನೋಧರ್ಮವನ್ನು ಶ್ರದ್ಧೆಯನ್ನು ಪ್ರಭುವು ಅರ್ಥ ಮಾಡಿಕೊಳ್ಳುತ್ತಾನೆ ಮತ್ತು ಭಕ್ತರ ಸಹವಾಸದಲ್ಲಿ ಕೃಷ್ಣ ವಿಜ್ಞಾನವನ್ನು ಅರ್ಥ ಮಾಡಿಕೊಳ್ಳಲು ಆತನಿಗೆ ಬುದ್ಧಿಶಕ್ತಿಯನ್ನು ಕೊಡುತ್ತಾನೆ. ಕೃಷ್ಣನನ್ನು ಕುರಿತ ಚರ್ಚೆಯು ಬಹುಶಕ್ತಿಯುತವಾದದ್ದು. ಅಂದರೆ ನಮಗೆ ಭಗವಂತನನ್ನು ಅರ್ಥ ಮಾಡ್ಕೋಬೇಕು ಅಂತ ನಮಗೆ ಆಸೆ ಆದರೆ, ಭಗವಂತನ ಬಗ್ಗೆ ಕೇಳಬೇಕು ಅಂತ ಇಷ್ಟ ಆದಾಗ ಭಗವಂತ ನಮಗೆ ಏನು ಮಾಡ್ತಾನೆ ಅಂದರೆ ಬುದ್ಧಿಶಕ್ತಿಯನ್ನು ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಅಂದರೆ ನಮ್ಮಲ್ಲಿರ್ತಕ್ಕಂಥ ಬುದ್ಧಿ ಅಷ್ಟೊಂದು ಚೆನ್ನಾಗಿಲ್ಲ ಅಂದರೆ ಅಥವಾ ನಮಗೆ ಅಷ್ಟೊಂದು ತಿಳುವಳಿಕೆ ಇಲ್ಲ ಅಂದರೆ ನಾವು ಏನು ಅರ್ಥ ಮಾಡ್ಕೊಳ್ಳೋಕ್ಕಾಗದೇ ಇದ್ದಾಗ ಏನಾಗುತ್ತೆ ಅಂದರೆ ನಮಗೆ ಆಸಕ್ತಿ ಇದೆ ಆದರೆ ಅರ್ಥ ಆಗ್ತಾ ಇಲ್ಲ ಅಂದಾಗ ಭಗವಂತ ನಮಗೆ ಬುದ್ಧಿಶಕ್ತಿ ಕೊಡ್ತೀನಿ ಅಂತ ಹೇಳುವಾಗ ನಾವು ಭಗವಂತನ ವಿಷಯನ ಅಥವಾ ಭಗವಂತ ಹೇಳಿರೋ ಮಾತನ್ನು ನಾವು ಮೊದಲನೇದಾಗಿ ನಂಬಬೇಕಂದ್ರೆ ಭಗವಂತನಲ್ಲಿ ನಮಗೆ ವಿಶ್ವಾಸ ಇರಬೇಕು. ಭಗವಂತ ಏನೇ ಹೇಳಿದ್ರು ಅದು ನಮ್ಮ ಒಳ್ಳೇದಕ್ಕೋಸ್ಕರ ಹೇಳ್ತಾ ಇದ್ದಾನೆ ಅಂತ ನಮ್ಗೆ ಅರ್ಥ ಆದಾಗ, ಅದರಲ್ಲೂ ಮುಖ್ಯವಾಗಿ ಭಗವಂತನೇ ಬುದ್ಧಿಶಕ್ತಿನ ಕೊಡ್ತೀನಿ ಅಂತ ಹೇಳುವಾಗ ಇದರಲ್ಲಿ ಯಾವುದೇ ರೀತಿ ನಮಗೆ ಅನುಮಾನ ಬರಬಾರ್ದು. ಒಬ್ಬ ಭಾಗ್ಯಶಾಲಿಗೆ ಇಂತಹ ಸಹವಾಸವು ದೊರೆತು ಆತನು ಈ ಜ್ಞಾನವನ್ನು ಅರಗಿಸಿಕೊಳ್ಳಲು ಪ್ರಯತ್ನಿಸಿದರೆ ನಿಶ್ಚಯವಾಗಿಯೂ ಆತನು ಆಧ್ಯಾತ್ಮಿಕ ಸಾಕ್ಷಾತ್ಕಾರದತ್ತ ಮುನ್ನಡೆಯುತ್ತಾನೆ. ತನ್ನ ಭಕ್ತಿ ಸೇವೆಯಲ್ಲಿ ಅರ್ಜುನನು ಇನ್ನೂ ಎತ್ತರವಾಗಿ ಏರುವಂತೆ ಪ್ರೋತ್ಸಾಹಿಸಲು ಕೃಷ್ಣನು ಈ 9ನೇ ಅಧ್ಯಾಯದಲ್ಲಿ ಈವರೆಗೆ ತಿಳಿಸಿಕೊಟ್ಟ ವಿಷಯಗಳಿಗಿಂತ ಹೆಚ್ಚು ಗೋಪ್ಯವಾದ ವಿಷಯಗಳನ್ನು ವರ್ಣಿಸುತ್ತಾನೆ. ಅಂದರೆ ಇಲ್ಲಿವರೆಗೂ ನಾವು ಏನು 8 ಅಧ್ಯಾಯಗಳನ್ನು ನಾವು ಅಭ್ಯಾಸ ಮಾಡಿದ್ವಿ, ಅದೆಲ್ಲದಕ್ಕಿಂತ ಮುಖ್ಯವಾಗಿ ಇನ್ನಷ್ಟು ಸಾಕಷ್ಟು ಹೆಚ್ಚಿನ ವಿಷಯನ
ಅರ್ಜುನನಿಗೆ ಹೇಳ್ತಾ ಇದ್ದಾನೆ ಅಂತ ಇಲ್ಲಿ ಪ್ರಭುಪಾದರು ವರ್ಣನೆ ಮಾಡ್ತಾ ಇದ್ದಾರೆ. ಅದರಲ್ಲೂ ಮುಖ್ಯವಾಗಿ ಈ ಅಧ್ಯಾಯ ಎಸೆನ್ಸ್ ಆಫ್ ಎಸೆನ್ಸ್ ಅಂತ ಹೇಳ್ತಾರೆ. ಅಂದರೆ ಭಕ್ತಿ ಯೋಗದಲ್ಲಿ ಸುಮಾರು 6 ಅಧ್ಯಾಯಗಳಲ್ಲಿ ಬಹಳ ಮುಖ್ಯವಾದ ಅಧ್ಯಾಯ ಇದು ಅಂತ ಹೇಳ್ತಾರೆ. ಯಾಕಂದರೆ ಪ್ರಭುಪಾದರು ಈ ಶ್ಲೋಕಕ್ಕೆ, ಅದರಲ್ಲೂ ಮುಖ್ಯವಾಗಿ ನಾನು ಓದಿರ್ತಕ್ಕಂಥ ಮೊದಲನೇ ಶ್ಲೋಕಕ್ಕೆ ಸುಮಾರು ಸಾಕಷ್ಟು ಕಡೆ ಈ ಶ್ಲೋಕನ ಅವರು ಪ್ರವಚನಕ್ಕೆ ಬಳಸಿದ್ದಾರೆ. ಅಂದರೆ ನಾನು 7ನೇ ಅಧ್ಯಾಯದ ಮೊದಲನೇ ಶ್ಲೋಕ, ಆ ಶ್ಲೋಕಕ್ಕೆ ಸುಮಾರು 23 ಬಾರಿ ಪ್ರವಚನ ಮಾಡಿದರು. ನಂತರ ಈ ಶ್ಲೋಕಕ್ಕೆ ಸುಮಾರು 13 ಕಡೆ ಪ್ರವಚನ ಮಾಡಿದ್ದಾರೆ ಅಂತ ನಮಗೆ ಮಾಹಿತಿ ಸಿಗ್ತಾ ಇದೆ. ಆದ ಕಾರಣ ಈ 2 ಶ್ಲೋಕಗಳು ಸುಮಾರು 23 ಕಡೆ ಪ್ರವಚನ ಮಾಡಿದರೆ 7ನೇ ಅಧ್ಯಾಯದ ಮೊದಲನೇ ಶ್ಲೋಕಕ್ಕೆ, ಅಂದರೆ ಈ 2ನೇ ಶ್ಲೋಕ ಅಂದರೆ 9ನೇ ಅಧ್ಯಾಯದ ಮೊದಲನೇ ಶ್ಲೋಕಕ್ಕೆ ಸುಮಾರು 13 ಕಡೆ ಪ್ರವಚನ ಮಾಡಬೇಕಾಗಿದ್ರೆ ಈ ಶ್ಲೋಕದ ಮಹತ್ವ ಎಂಥದ್ದು ಅಂತ ನಾವು ಅರ್ಥ ಮಾಡಿಕೊಂಡಾಗ, ಅದರಲ್ಲೂ ಮುಖ್ಯವಾಗಿ ಈ ಅಧ್ಯಾಯನೇ ಬಹಳ ಮುಖ್ಯವಾದದ್ದು. ಅದರಲ್ಲೂ ರಹಸ್ಯತಮ ಜ್ಞಾನನ ಭಗವಂತ ಕೊಡ್ತಾ ಇದ್ದಾನೆ ಅಂದರೆ ನಾವು ಎಷ್ಟು ಸೀರಿಯಸ್ ಆಗಿ, ಎಷ್ಟು ಸಿನ್ಸಿಯರ್ ಆಗಿ ಇದ್ರ ಕಡೆ ನಾವು ಗಮನ ಕೊಡ್ತೀವಿ ಅನ್ನೋದು ನಮ್ಮ ಭಕ್ತಿ ಮಾರ್ಗಕ್ಕೆ ಸಹಕಾರಿಯಾಗತ್ತೆ. ನಂತರ ಮುಂದಿನ ಭಾವಾರ್ಥನ ನಾನು ನಾಳೆ ಚರ್ಚೆ ಮಾಡ್ತೀನಿ. ಹರೇ ಕೃಷ್ಣ.